Hi everyone, welcome back to your English Academy YouTube channel. Okay, my dear students of class 9th second language English Kannada medium students, ನಿಮಗೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಈಗ ಯೂನಿಟ್ 2 ಪ್ರೋಸ್ ಅಥವಾ ಎರಡನೇ ಪಾಠ ಯಾವುದಪ್ಪ ಅಂದರೆ 3 questions, the 3 questions. ಇದನ್ನು ಬರೆದವರು ಯಾರಪ್ಪ ಅಂತಂದ್ರೆ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರ್ತಕ್ಕಂಥ 3 ಪ್ರಶ್ನೆಗಳು. ಈ 3 ಪ್ರಶ್ನೆಗಳು ಯಾವ ಅನ್ನೋದನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಈ ಒಂದು ಎರಡನೇ ಪಾಠವನ್ನು ನಾವು ಅತ್ಯಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಓಕೆ ನಾನು ಲೆಸನನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ದೆನ್ ಲೆಸನ್ ಟೈಟಲ್ ಈಸ್ 3 questions ರಿಟನ್ ಬೈ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಈ 3 ಪ್ರಶ್ನೆಗಳು ಯಾರು, ಯಾರಿಗೆ, ಯಾವಾಗ, ಯಾಕೆ ಕೇಳಿದ್ರು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡೋಣ. ಓಕೆ, ದೆನ್ ಫಸ್ಟ್ ಒನ್ ಈಸ್ ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್. ಏನಾದರೂ ಮಾಡಲಿಕ್ಕೆ ಸರಿಯಾದ ವೇಳೆ ಯಾವುದು. ಎರಡನೇದು ಯಾವುದು, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವವಾದ ವ್ಯಕ್ತಿ ಯಾರು. ಮೂರನೇ ಕ್ವಶನ್ ಏನಪ್ಪ ಅಂತಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್. ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ ಕೆಲಸವನ್ನು ಯಾವುದನ್ನು ನೀವು ಮಾಡಬೇಕು ಅಂತಕ್ಕಂಥ ಈ 3 ಪ್ರಶ್ನೆಗಳನ್ನು ಏನಪ್ಪ ಅಂದ್ರೆ ಈ ಒಂದು ಸ್ಟೋರಿಯಲ್ಲಿ ಯಾರು ಕೇಳ್ತಾರಪ್ಪ ಅಂತಂದ್ರೆ ರಾಜ ಆ ಒಂದು ಈ 3 ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೇಳರಿಂದ ಹುಡುಕಾಡ್ತಾ ಇರ್ತಾನೆ. ಎಲ್ಲಿ ಪಡ್ಕೊಳ್ತಾನೆ, ಹೇಗೆ ಪಡ್ಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ವಿ ವಿಲ್ ಸ್ಟಾರ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಏನು ಮಾಡ್ರಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗನ್ನು ಬರೀಲಿಕ್ಕೆ ಪೆನ್ಸಿಲನ್ನು ತೆಗೆದುಕೊಂಡು ಬರ್ಕೊಂಡ್ರಪ್ಪ ಅಂದರೆ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಓಕೆ ಐ ವಿಲ್ ಬಿಗಿನ್. 3 questions ಯಾರು ಬರೆದಿದ್ದಾರೆ ರೀ, ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರ್ತಕ್ಕಂಥವು. ಓಕೆ, ಲೆಟ್ಸ್ ಸ್ಟಾರ್ಟ್. A king has 3 questions and he is seeking answers to them. ಇಲ್ಲಿ ರಾಜನಿಗೆ ಏನಪ್ಪ ಅಂತಂದ್ರೆ 3 ಪ್ರಶ್ನೆಗಳಿದ್ದಾವೆ. ಆ 3 ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದಾನೆ ರೀ, ಸೀಕಿಂಗ್ ಅಂದರೆ ಹುಡುಕುವುದು. ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು, ಹುಡುಕಬೇಕು. ನಮಗೆ ಹೆಂಗೆ ಕ್ವಶನ್ ಇರ್ತಾವಲ್ಲ ಅದಕ್ಕೆ ಉತ್ತರ ಪಡ್ಕೋಬೇಕನ್ನುತ್ತೆ. ಆ ರೀತಿ ರಾಜನೇ ಕೂಡ ಇಲ್ಲಿ 3 ಪ್ರಶ್ನೆಗಳಿದ್ದು ಆ ಒಂದು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಇದ್ದ. ಓಕೆ, ವಾಟ್ ಆರ್ ದ 3 questions? ಹಾಗಾದರೆ ಆ 3 ಪ್ರಶ್ನೆಗಳು ಯಾವ ನಾವು ಆಲ್ರೆಡಿ ನೋಡಿದ್ದೀವಿ. ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್. ಈ ಒಂದು ಸ್ಟೋರಿಯಲ್ಲಿ ರಾಜ ಪಡ್ಕೊಂಡ ಆ ಒಂದು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ರೀಡ್ ಟು ಫೈಂಡ್ ಔಟ್ ಅಂದ್ರೆ ಓದಿ ನೀವೇನು ಮಾಡಿರಿ ಇಲ್ಲಿ ತಿಳ್ಕೊಳ್ರಿ ಅಂತ ಈ ಸ್ಟೋರಿಯಲ್ಲಿ ಅವ್ರು ಹೇಳಿದಾರೆ. ನಾನು ನಿಮ್ಮೊಂದಿಗೆ ಅವುಗಳನ್ನು ತಿಳಿಸ್ತೀನಿ. ಓಕೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡ್ರಿ. ದ ಥಾಟ್ ಕೇಮ್ ಟು ಎ ಸರ್ಟನ್ ಕಿಂಗ್ ದಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 things. ದ ಥಾಟ್ ಒಂದು ವಿಚಾರ ಬಂತ್ರಿ ಯಾರಿಗೆ, ಒಬ್ಬ ರಾಜನಿಗೆ. ಸರ್ಟನ್ ಕಿಂಗ್ ಒಂದು ರಾಜನಿಗೆ ಈ ಕ್ವಶನ್ ಬಂತು, ವಿಚಾರ ಬಂತು. ಏನ್ರಿ, ದಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 things. ಈ 3 ಪ್ರಶ್ನೆಗಳನ್ನು ನಾನು ಉತ್ತರ ಪಡ್ಕೊಳ್ಳೇಬೇಕು, ನಾನು ಫೇಲ್ ಆಗಬಾರ್ದು, ನನ್ನ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು ಅಂತ ಏಕೆಂದ ಈ ವಿಚಾರ ರಾಜನ ತಲೆಯಲ್ಲಿ ಬರುತ್ತೆ. ಹಾಗಾದ್ರೆ ಆ 3 ಪ್ರಶ್ನೆಗಳು ಯಾವುವು. ದ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಏನನ್ನಾದರೂ ಪ್ರಾರಂಭ ಮಾಡಲಿಕ್ಕೆ ಸರಿಯಾದ ವೇಳೆ ಯಾವುದ್ರಿ. ನಾವು ಮುಹೂರ್ತ ಸ್ವಾಮಿಗಳು ಅಲ್ಲಿ ಹೋಗ್ತೀವಿ. ಓಕೆ, ಇಲ್ಲಿ ರಾಜನ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನೀವು ಕೊಡ್ತೀರಿ ಅಥವಾ ಅವ ಪಡ್ಕೋತಾನೆ ನೋಡೋಣ್ರಿ. ಸೆಕೆಂಡ್ ಕ್ವಶನ್, ಹೂ ಶುಡ್ ಯು ಅ ಕಿಂಗ್ ಲಿಸನ್ ಟು. ಒಬ್ಬ ರಾಜ ಯಾರ ಮಾತನ್ನು ಕೇಳಬೇಕು ನೋಡ್ರಿ. ಮೂರನೇ ಕ್ವಶನ್ನು, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ರಾಜನು ಮಾಡದೇ ಬೇಕಾಗಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣ ಕೆಲಸ ಯಾವುದ್ರಿ. ಪ್ರಜೆಗಳನ್ನು ಕಾಪಾಡೋದ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಓಕೆ, ಯಾವುದನ್ನೋದು ನಾವಿಲ್ಲಿ ನೋಡೋಣ. ಈ 3 ಪ್ರಶ್ನೆಗಳು ಯಾವ್ಯಾವ್ರಿ, ರಾಜನು. ಒಂದನೇದು ರೈಟ್ ಟೈಮ್, ರೈಟ್ ಪರ್ಸನ್, ರೈಟ್ ವರ್ಕ್ ಆರ್ ರೈಟ್ ಥಿಂಗ್ ಆರ್ ರೈಟ್ ಜಾಬ್. ಕೆಲಸ ಯಾವ್ದು ಮಾಡಬೇಕು. ಈ 3 ಪ್ರಶ್ನೆಗಳನ್ನು ಶಾರ್ಟಾಗಿ ನೀವು ನೆನ್ಪಿಟ್ಕೊಳ್ರಿ. ಮುಂದೆ ಏನಾಗುತ್ತೆ ನೋಡ್ರಿ.
The king therefore sent messengers throughout his kingdom, promising a large sum to anyone who would answer these 3 questions. ರಾಜ ಏನು ಮಾಡ್ತಾನ್ರಿ, 3 ಪ್ರಶ್ನೆಗಳನ್ನು ಇಟ್ಕೊಂಡು ದೇರ್ಫೋರ್ ಅಂದರೆ ಆದ್ದರಿಂದ, ಸೆಂಟ್ ಮೆಸೆಂಜರ್ಸ್ ಅಂದರೆ ಯಾರ್ರಿ, ಸಂದೇಶವಾಹಕರು. ಊರೆಲ್ಲ ಆ ಸಾಮ್ರಾಜ್ಯದಲ್ಲಿ ಎಲ್ಲವನ್ನ ಮೆಸೇಜನ್ನು, ಆ ಒಂದು ಸುದ್ದಿಯನ್ನು ಹಂಚುವರು. ಥ್ರೂಔಟ್ ಈಸ್ ಕಿಂಗ್ಡಮ್, ಇಡೀ ಅವನ ಸಾಮ್ರಾಜ್ಯದ ಉದ್ದಕ್ಕೂ ಈ ಮೆಸೇಜನ್ನು ಕಳುಹಿಸಿದ್ರು. ಯಾವುದ್ರಿ, ಈ ರಾಜನ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾರು ಕೊಡ್ತೀರಾ ಅಂತ ಹೇಳ್ಕಿರ. ಪ್ರಾಮಿಸಿಂಗ್ ಅ ಲಾರ್ಜ್ ಸಮ್ ಟು ಎನಿವನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್. ಪ್ರಾಮಿಸಿಂಗ್ ಅಂದರೆ ಏನು ಮಾಡೋದು, ನಾವು ಉತ್ತರ ಕೊಡ್ತೀವಿ ಅಂತೇಳಿ ಭರವಸೆಯನ್ನು. ಅ ಲಾರ್ಜ್ ಸಮ್, ಜನರಿಗೆ ಪ್ರಾಮಿಸ್ ಮಾಡ್ತಾನ್ರಿ, ಪ್ರಮಾಣ ಮಾಡ್ತಾನೆ. ಯಾರು, ರಾಜ. ಏನಂತೇಳಿ, ಅ ಲಾರ್ಜ್ ಸಮ್, ಒಂದು ದೊಡ್ಡ ಮೊತ್ತವನ್ನು, ಎಷ್ಟು ಬಂಗಾರ ಕೇಳ್ತೀರಿ, ಎಷ್ಟು ದುಡ್ಡು ಕೇಳ್ತೀರಿ, ಎಷ್ಟು ಭೂಮಿ ಕೇಳ್ತೀರಿ, ಎಲ್ಲ ಕೊಡ್ತೀನಿ ನಾ. ಯಾರಿಗೆ, ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದವರಿಗೆ. ಓಕೆ, ಈ ರೀತಿ ರಾಜನ ಒಂದು ಆಜ್ಞೆ ಹೊರಡಿತೀರಿ ಸಾಮ್ರಾಜ್ಯದಲ್ಲಿ. ಮುಂದೆ ಏನಾಗುತ್ತೆ ನೋಡೋಣ್ರಿ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್, ಬಹಳಷ್ಟು ಜಾಣತನ ಬುದ್ಧಿ ಉಳ್ಳೋ ರಾಜರು, ವ್ಯಕ್ತಿಗಳು ರಾಜನ ಬಳಿ ಬಂದರು. ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಇನ್ ಡಿಫ್ರೆಂಟ್ಲಿ. ಬಟ್ ಇವರೆಲ್ಲ ಏನಪ್ಪ ಅಂದ್ರೆ ಈ ರಾಜನ ಪ್ರಶ್ನೆಗಳಿಗೆ ಡಿಫ್ರೆಂಟಾಗಿ ಆನ್ಸರ್ ಹೇಳಿದ್ರಿ. ಯಾರು, ಅವನಿಗೆ ಮನಸ್ಸಿಗೆ ಒಪ್ತಕ್ಕಂಥ ಸೂಕ್ತವಾದ ಉತ್ತರಗಳನ್ನು ಹೇಳಿಲ್ಲ ಈ 3 ಪ್ರಶ್ನೆಗಳಿಗೆ. ಓಕೆ, ಮುಂದೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತ ನೋಡೋಣ್ರಿ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗ್ತಾ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ಬರೋಣ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆಗೆ ರಿಪ್ಲೈ ರೀ. ಏನು ರಿಪ್ಲೈ? ಸಮ್ ಸೇಟ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಟೈಮ್ ಟೇಬಲ್. ಮೊದಲನೇ ಪ್ರಶ್ನೆಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ರೀ, ಏನಂತ ಹೇಳ್ತಾರೆ, ಸರಿಯಾದ ಕೆಲಸವನ್ನು ಮಾಡಲಿಕ್ಕೆ ಏನು ಮಾಡ್ಬೇಕ್ರಿ, ಟೈಮ್ ಟೇಬಲನ್ನು ರೆಡಿ ಮಾಡಬೇಕು. ನಾವು ಹೆಂಗೆ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಟೇಬಲ್ ರೆಡಿ ಮಾಡ್ತೀವಲ್ಲ, ಹಂಗೆ ಟೈಮ್ ಟೇಬಲ್ ಮಾಡಬೇಕು. ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಆ ಟೈಮ್ ಟೇಬಲನ್ನು ನಾವು ಸರಿಯಾಗಿ ಫಾಲೋ ಅಪ್ ಮಾಡಬೇಕು, ಒಂದು ಸ್ವಲ್ಪ ತಪ್ಪಿಸ್ಲಾರ್ದೆ. ಈಗ ನೋಡಿ, ನಾವು 7 ಗಂಟೆಗೆ ಸ್ಟಡಿ ಮಾಡ್ಬೇಕಂತ ಮಾಡೀವಿ, 8ಕ್ಕೆ ಮಾಡಿದ್ರೆ ಆಯಿತು, ಹಿಂಗೆ ಅನ್ನಂಗಿಲ್ಲ. ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಆ ಟೈಮ್ ಟೇಬಲನ್ನು. ಈ ರೀತಿ ರಾಜನಿಗೆ ಹೇಳಿದರು. ಅದರ್ಸ್ ಸೈಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್. ಇನ್ನುಳಿದವ್ರು ಹೇಳಿದ್ರು ಇದು ಅಸಾಧ್ಯ. ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಟು ಡೂಯಿಂಗ್ ಸಮಥಿಂಗ್. ಅಡ್ವಾನ್ಸ್ ಒಳ್ಳೆಯ ಸಮಯ ಯಾವುದು ಅಂತ ಹೇಳ್ಕಿರೋದು, ಅಡ್ವಾನ್ಸ್ ನಿರ್ಧಾರ ಮಾಡೋದು ಇದು ಆಗಲ್ಲ ಅಂತ ಇನ್ನೂ ಕೆಲವೊಂದಿಷ್ಟು ಜನ ಅಂದ್ರಿ. ಮುಂದೆ ಏನಾಗ್ತದೆ ನೋಡೋಣ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸರಿ ಅಟ್ ದ ಟೈಮ್. ದ ಕಿಂಗ್ ಶುಡ್ ಡೂ, ರಾಜ ಏನು ಮಾಡಬೇಕು, ಆ ಒಂದು ಸರಿಯಾದ ಟೈಮಲ್ಲಿ ಏನು ಬೇಕಲ್ಲ ಅವಶ್ಯಕತೆ ಇದ್ದದನ್ನು ಆ ಪ್ರಜೆಗಳಿಗೆ ಅಥವಾ ಆ ರಾಜ್ಯದಲ್ಲಿ ಮಾಡಬೇಕಂತ ಹೇಳ್ತಾರೆ ರೀ. ಮುಂದೆ ಏನಾಗ್ತದೆ ನೋಡೋಣ. ಯಟ್ ಅದರ್ಸ್ ಸೇಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮ್ಯಾನ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಎಟ್ ದ ಪ್ರಾಪರ್ ಟೈಮ್. ಇನ್ನುಳಿದವರು ಇನ್ನುಳಿದವ್ರು ಹೇಳಿದರು ಏನಂತೇಳಿ, ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಅಂದರೆ ಏನ್ರಿ, ಒಂದು ಜಾನ ಮನುಷ್ಯರ ಬುದ್ಧಿವಂತರ ಸಭೆಯನ್ನು ಕರಿಬೇಕು. ಆ ಜಾನರ ಬುದ್ಧಿವಂತರ ಸಭೆ ಕರೆದು ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಎಟ್ ದ ಪ್ರಾಪರ್ ಟೈಮ್. ಅವರೆಲ್ಲ ಏನು ಮಾಡ್ಬೇಕ್ರಿ, ಸರಿಯಾದ ಟೈಮನ್ನು ತಿಳ್ಕೊಂಡು ರಾಜನಿಗೆ ಹೇಳಬೇಕು. ಆವಾಗ ರಾಜ ಆ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಬೇಕಂತ ಹೇಳಿದರು. ಮುಂದೆ ನೋಡೋಣ್ರಿ. ಬಟ್ ದೆನ್ ಅದರ್ಸ್ ಸೇಡ್ ದ್ಯಾಟ್ ದೇರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಇನ್ನುಳಿದವ್ರು ಹೇಳ್ತಾರೆ ಏನಂತ ಹೇಳ್ತಾರ, ಯಾವ ಕೆಲಸವನ್ನು ಅರ್ಜೆಂಟ್ ಅದ ಅಂತ ಅರ್ಜೆಂಟಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಮೊದಲು ಮಾಡಬೇಕು ಅಂತ ಇನ್ನೂ ಉಳಿದ ಕೆಲವರು ಹೇಳಿದರು. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ಅ ಡಿಸಿಷನ್ ಆಫ್ ದ ಕೌನ್ಸಿಲ್. ಇಂಥ ಕೆಲಸಗಳನ್ನು ಕೌನ್ಸಿಲ್ ಕರೆದು, ಸಭೆ ಕರೆದು, ಸಮಿತಿ ತೊಗೊಂಡು ಅಲ್ಲಿ ನಿರ್ಧಾರ ಮಾಡಿ, ಆ ಡಿಸ್ಕಷನ್ ಮಾಡಿ ನಿರ್ಧಾರಕ್ಕೆ ಬಂದು ಇದು ಸಾಧ್ಯ ಆಗಂಗಿಲ್ಲ ರೀ. ಇಷ್ಟು ವೇಟ್ ಮಾಡೋಕ್ಕಾಗಲ್ಲ. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ನಾವೇನು ಮಾಡ್ಬೇಕ್ರಿ,
ಆ ರೈಟ್ ಟೈಮಲ್ಲಿ ನಾವೇನಾದರೂ ಮಾಡಲೇಬೇಕಾಗ್ತದೆ. ಇಟ್ ಈಸ್ ನೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಅಂದ್ರೆ ಫ್ಯೂಚರ್ಗೆ ಸಂಬಂಧಿಸ ಹಾಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಅದರ ಕಡೆ ಮುಂದೆ ಭವಿಷ್ಯತ್ತಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಂತ ಹೇಳ್ತಾರೆ. ಆ್ಯಂಡ್ ಒನ್ಲಿ ಮೇಸಿಯನ್ ಕುಡ್ ಡೂ ದ್ಯಾಟ್. ಮಾಂತ್ರಿಕರು ಮಂತ್ರ ಮಾಡ್ತಾರಲ್ರಿ, ಅಂಥವ್ರು ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮೆಸಿಯನ್ಸ್. ಅವಾಗ ರಾಜ ಹೇಳ್ತಾನೆ, ಹಂಗಾದ್ರೆ ಆ ಮಂತ್ರಶಕ್ತಿ ಉಳ್ಳವರನ್ನು ಹೋಗ್ರಿ, ಅವರನ್ನು ಕರೆಸ್ರಿ ಅಂತ ಹೇಳ್ತಾನೆ ರಾಜ. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್, ಸಮ್ ಸೆಡ್ ದಟ್ ದ ಪೀಪಲ್ ಮೋಸ್ಟ್ ನೆಸರಿ ಟು ದ ಕಿಂಗ್ ವರ್ ಹಿಸ್ ಕೌನ್ಸಿಲರ್ಸ್. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆಗೆ ಅವ್ರ ಉತ್ತರ ಏನಾಗಿತ್ತು ನೋಡ್ರಿ. ಸಮ್ ಸೆಡ್ ದಟ್ ದ ಪೀಪಲ್ ಮೋಸ್ಟ್ ನೆಸರಿ ಟು ದ ಕಿಂಗ್ ವರ್ ಹಿಸ್ ಕೌನ್ಸಿಲರ್ಸ್. ಇಲ್ಲಿ ನೋಡ್ರಿ, ದ ಪೀಪಲ್ ಮೋಸ್ಟ್ ನೆಸರಿ ಟು ದ ಕಿಂಗ್. ಆ ಒಬ್ಬ ರಾಜನಿಗೆ ಅಥವಾ ಪ್ರಜೆಗಳಿಗೆ ಯಾರ ಅವಶ್ಯಕತೆ? ರಾಜನಿಗೆ ಯಾರು? ಆ ಜನರು. ಹೀಸ್ ಕೌನ್ಸಿಲರ್ಸ್, ಇವನ ಒಂದು ಸಲಹೆ ಸೂಚನೆಗಾರರು. ಅದರ್ ಸೈಡ್ ಫ್ರಿಶ್. ಆಮೇಲೆ ಇನ್ನೂಳು ಹೇಳ್ತಾರೆ ಪುರೋಹಿತರು, ಪೂಜೆಯನ್ನು ಮಾಡ್ತಕ್ಕಂಥ ಪುರೋಹಿತರು, ಅವರು ಒಳ್ಳೆಯ ವ್ಯಕ್ತಿಗಳು. ಅ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾರೆ ಡಾಕ್ಟರ್ಸ್ ಭಾಳ ಚಲೋ ಅಂತ ಹೇಳ್ತಾರೆ. ಆ್ಯಂಡ್ ಯಟ್ ಅದರ್ ಸೈಡ್ ದ್ಯಾಟ್ ಈ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸರಿ. ನೋಡ್ರಿ, ಒಬ್ಬರು ಸೈನಿಕರು ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ, ಒಬ್ಬರು ಡಾಕ್ಟರ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಪುರೋಹಿತರು ಇಂಪಾರ್ಟೆಂಟ್ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಈ ಸಮಿತಿ ಕೌನ್ಸಿಲ್ ಸಲಹೆಯನ್ನು ಕೊಡೋರು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ರೀತಿ ಡಿಫ್ರೆಂಟ್ ಆಗ್ತಕ್ಕಂಥ ಆನ್ಸರ್ಗಳನ್ನು ಎಲ್ಲರೂ ಹೇಳ್ತಾರೆ. ಇದನ್ನು ಕೇಳಿ ರಾಜನಿಗೆ ಬಹಳಷ್ಟು ಅವನ ಮನಸ್ಸಿಗೆ ತೃಪ್ತಿ ಆಗ್ತಕ್ಕಂಥ ಉತ್ತರ ಸಿಗೋದೇ ಇಲ್ಲ. ಮುಂದೇನಾಗ್ತದೆ ನೋಡೋಣ. ಟು ದ ಥರ್ಡ್ ಕ್ವಶನ್, ಸಮ್ ಸೈಡ್ ಅಟ್ಯಾಕ್. ಯಾವುದು ಮಾಡ್ತಕ್ಕಂಥ ಸರಿಯಾದ ಕೆಲಸ? ರಾಜನು ಮಾಡ್ತಕ್ಕಂಥ ಕೆಲಸ ಯಾವುದ್ರಿ? ಅಟ್ಯಾಕನ್ನು ಮಾಡಬೇಕು, ದಾಳಿಯನ್ನು ಮಾಡಬೇಕು ಅಂತ ಹೇಳಿದ್ರು. ಇನ್ನೂರಿಷ್ಟು ಜನ ಫೈಟ್ ಮಾಡ್ಬೇಕ್ರಿ, ಹೊಡೆದಾಡ್ಬೇಕಂತ ಹೇಳಿದ್ರು. ಆ್ಯಂಡ್ ಯಟ್ ಅದರ್ ಸೈಡ್ ರಿಲಿಜಿಯಸ್ ವರ್ಶಿಪ್. ಧಾರ್ಮಿಕ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕಂತೇಳಿ ಕೆಲವೊಂದಿಷ್ಟು ಜನ ಹೇಳಿದರು. ಈ ಉತ್ತರಗಳನ್ನು ಕೇಳಿ ನಮ್ಮ ರಾಜರು ಏನು ಹೇಳ್ತಾರೆ ಅನ್ನೋದನ್ನು, ಅವ್ರ ರೆಸ್ಪಾನ್ಸ್ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ್ರಿ. ಆಸ್ ದ ಆನ್ಸರ್ಸ್ ಟು ಹಿಸ್ ಕ್ವಶನ್ಸ್ ವೇರ್ ಸೋ ಡಿಫ್ರೆಂಟ್. ಈ ರಾಜನಗರ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲ ವಿಚಿತ್ರವಾಗಿದ್ದವ್ರಿ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಈ ಉತ್ತರಗಳನ್ನು ಪಡೆದುಕೊಂಡು ರಾಜ ತೃಪ್ತನಾಗಲಿಲ್ಲ. ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಹೋ ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಇವರ ಉತ್ತರಗಳಿಗೆ ಅವ ತೃಪ್ತನಾಗಲಿಲ್ಲ, ರಾಜ ತೃಪ್ತನಾಗಲಿಲ್ಲ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್. ಅವ ಏನು ಮಾಡ್ತಾನೆ? ನಿರ್ಧಾರ ಮಾಡ್ತಾನೆ. ಏನಂತೇಳಿ? ಸರ್ಟೈನ್ ಹರ್ಮಿಟ್, ಕೆಲವೊಂದಿಷ್ಟು ಸನ್ಯಾಸಿಗಳನ್ನು, ಋಷಿ ಮುನಿಗಳನ್ನು ಹುಡುಕಿಕೊಂಡು ಅವರ ಸಲಹೆಯನ್ನು ತಗೊಳ್ಬೇಕು. ಇವರು ಈ ಒಂದು ಪ್ರಶ್ನೆಗಳಿಗೆ ಅವರ ಉತ್ತರಗಳನ್ನು ಪಡೆದುಕೊಳ್ಬೇಕು ಅಂತ ರಾಜ ನಿರ್ಧಾರ ಮಾಡ್ತಾನೆ. ಯಾರ ಉತ್ತರಗಳನ್ನು? ಹರ್ಮಿಟ್ನ, ಸನ್ಯಾಸಿಗಳ, ಋಷಿಗಳ, ಮುನಿಗಳ ಒಂದು ಉತ್ತರಗಳನ್ನು ಪಡ್ಕೋಬೇಕು ಅಂತ ರಾಜ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೂ ವಾಸ್ ವೈಡ್ಲಿ ನೌನ್ ಫಾರ್ ಹಿಸ್ ವಿಸ್ಡಮ್. ಯಾರು ಆ ಹರ್ಮಿಟ್ಟು? ತಮ್ಮ ಬುದ್ಧಿವಂತಿಕೆಗೆ ಹೆಸರು ಮಾಡಿರ್ತಕ್ಕಂಥ, ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಸನ್ಯಾಸಿ ಕಡೆ ನಾನು ಹೋಗಬೇಕು ಅಂತ ರಾಜ ನಿರ್ಧಾರ ಮಾಡ್ತಾನೆ ರೀ. ಮುಂದೆ ಏನಾಗ್ತದೆ ನೋಡೋಣ. ಏನಾದರೂ ಡೌಟ್ಸ್ ಉಳಿದಿದೆಯಾ, ಏನಾದರೂ ಕೇಳೋದಿದೆಯಾ ಕಮೆಂಟ್ ಸೆಕ್ಷನ್ಗೆ ಕೇಳ್ರಿ. ಐ ವಿಲ್ ಆನ್ಸರ್, ನಾನು ಅದಕ್ಕೆ ಕ್ಲಿಯರ್ ಮಾಡ್ತೀನಿ. ಓಕೆ, ನೋಡೋಣ ರೀ. ಮೂರನೇ ಪ್ಯಾರಾಗ್ರಾಫ್. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ದ ಮೀಟ್ ಟು ದ ಹರ್ಮಿಟ್. ರಾಜ ಏನು ಮಾಡಿದಾರಿ? ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥ ಬಟ್ಟೆಗಳನ್ನ ಹಾಕೊಂಡ್ರಿ. ಯಾಕಂದ್ರೆ ರಾಜ ಅಂತ ಗೊತ್ತಾಗಬಾರ್ದಲ್ಲ. ಹಾಕೊಂಡು ಎಲ್ಲಿ ಹೊಂಟ? ಆ್ಯಂಡ್ ವೆಂಟ್ ಟು ಮೀಟ್ ದ ಹರ್ಮಿಟ್. ಎಲ್ಲಿ ಹೊಂಟ? ಆ ಒಂದು ಸನ್ಯಾಸಿಯನ್ನು ಭೇಟಿ ಆಗಲಿಕ್ಕೆ ರಾಜ ಹೊಂಟ. ಸಾಮಾನ್ಯ ಒಂದು ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು. ಬಿಫೋರ್ ಈ ರೀಚ್ ದ ಹರ್ಮಿಟ್ಸ್ ಹಟ್. ಆ ಒಂದು ಹರ್ಮಿಟನ, ಸನ್ಯಾಸಿಯ ಗುಡಿಸಲನ್ನು ಮುಟ್ಟೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ನೋಡ್ರಿ ರಾಜ?
ದ ಕಿಂಗ್ ಲೆಫ್ಟ್ ಹಿಸ್ ಹಾರ್ಸ್ ವಿತ್ ಹಿಸ್ ಬಾಡಿ ಗಾರ್ಡ್ಸ್. ಆ ಹರ್ಮಿಟಿಂದ ಅಲ್ಲಿನ ದೂರ ಇರ್ಲಕ್ಕಾಗಿ ಏನು ಮಾಡೋದಪ್ಪ ಅಂದ್ರೆ ರಾಜ ತನ್ನ ಕುದುರೆಯನ್ನು ಬೆಟ್ಟಿ ಕೆಳಗಿಳದ, ತನ್ನ ಬಾಡಿ ಗಾರ್ಡ್ಸ್ಗಳನ್ನ ಅಲ್ಲೇ ನಿಂದಿರಿಸ್ದ. ನೀವು ಯಾರೂ ಬರಬೇಡ್ರಿ, ನಾನೀಗ ರಾಜ ಅಲ್ಲ, ಸಾಮಾನ್ಯ ಮನುಷ್ಯ ಅಂತ ಅವ್ರಿಗೆ ಹೇಳ್ದ. ನಾನು ಹೋಗ್ತೀನಿ, ನೀವಿಲ್ಲೇ ನಿಂದಿರ್ರಿ. ಋಷಿ ಮುನಿಗೆ ಹರ್ಮಿಟಿಗೆ ಗೊತ್ತಾಗಬಾರ್ದು ನೀವೆಲ್ಲ ಇದ್ದೀರಿ ಅಂತೇಳಿ, ನಾ ರಾಜ ಅದನಂತೇಳಿ ಈ ಬಾಡಿ ಗಾರ್ಡ್ಸನ್ನು ಮತ್ತು ಕುದುರೆಯನ್ನು ಬಿಟ್ಟು ಹೊಂಟ. ಆ್ಯಂಡ್ ವೆಂಟ್ ಅಲೋನ್, ಏಕಾಂಗಿಯಾಗಿ ರಾಜ ಹರ್ಮಿಟ್ನ ಬಳಿ ಹೋದ. ಓಕೆ, ಮುಂದೇನಾಗ್ತದೆ ನೋಡೋಣ್ರಿ. ಆ್ಯಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್, ಆ ಹರ್ಮಿಟನ ಆ ಸನ್ಯಾಸಿಯ ಗುಡಿಸಲ ಸಮೀಪ ಬಂದರಿ. ಯಾರು? ರಾಜ. ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹರ್ಟ್, ತನ್ನ ಗುಡಿಸಲಿನ ಮುಂದೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಡಿಗ್ಗಿಂಗ್ ಅಂದರೆ ಏನ್ರಿ? ಅಗಿಯೋದು. ಸನಿಕೆ ಇರ್ತದಲ್ಲ, ನೀವು ಹೆಂಗೆ ಗಿಡ ಹಚ್ಚಲಕ್ಕೆ ಅಗಿತಿರಲ್ಲ, ಹಂಗೆ ಅವನು ಕೂಡ ಕೆಲವೊಂದಿಷ್ಟು ಗಿಡಗಳನ್ನು ಹಚ್ಚಲಿಕ್ಕೆ ಆ ಒಂದು ನೆಲವನ್ನು ಅಗಿತಾ ಇದ್ದ ಗುಡಿಸಲ ಮುಂದೆ. ಹೀ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ಯಾರೋ ಬಂದರು ಅಂತ ಏಕೆಂದ ರಾಜನನ್ನು ಸ್ವಾಗತಿಸನ್. ಬರ್ರಿ ಮಹಾನ್ ವ್ಯಕ್ತಿಗಳೇ, ಅಥವಾ ಅವನಿಗೆ ಗೊತ್ತೇ ಇರಲಿಲ್ಲ ಇವ ರಾಜ ಅಂತ ಏಕೆಂದ ಯಾರೇ ಬಂದರೂ ಕೂಡ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದ. ಗ್ರೀಟೆಡ್ ಅಂದರೆ ಏನ್ರಿ? ಸ್ವಾಗತಿಸು. ಯಾರನ್ನು ಸ್ವಾಗತಿಸ್ಕೊಂಡ? ರಾಜನನ್ನು ಸ್ವಾಗತಿಸಿಕೊಂಡ. ಯಾರು? ಹರ್ಮಿಟು. ಬರ್ರಿ ಕುಡ್ರಿ, ನೀರು ಕುಡ್ರಿ ಅಂತೇಳಿ ಇಷ್ಟೊಂದಕ್ಕೆ ತನ್ನ ಕೆಲಸ ಅಗಿಯೋ ಕೆಲಸವನ್ನು ಕಂಟಿನ್ಯೂ ಮಾಡಿದಾರೆ. ಯಾರು? ಹರ್ಮಿಟು, ಸನ್ಯಾಸಿ. ಮುಂದೇನಾಗ್ತದೆ ನೋಡೋಣ್ರಿ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್, ರಾಜ ಹರ್ಮಿಟ್ನ ಬಲ್ಲಿ, ಸನ್ಯಾಸಿಯ ಬಲ್ಲಿ ಹೋಗಿ ಹೇಳ್ದ ಏನಂತೇಳಿ? ಐ ಹ್ಯಾವ್ ಕಮ್ ಟು ಯು, ನಾನು ನಿನ್ನನ್ನು ಭೇಟಿ ಆಗ್ಲಕ್ಕೆ ಬಂದಿದ್ದೀನಿ. ವೈಸ್ ಹರ್ಮಿಟ್, ಮಹಾನ್ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಹೊಂದಿರತಕ್ಕಂಥ ಸನ್ಯಾಸಿಯವರೇ, ನಾನು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದೀನಿ. ಟು ಆಸ್ಕ್ ಯು ಟು ದ ಆನ್ಸರ್ 3 ಕ್ವಶನ್ಸ್. ನಾ ಏನು ಮಾಡಬೇಕು? ನನ್ನ 3 ಪ್ರಶ್ನೆಗಳಿದ್ದಾವೆ, ಆ 3 ಪ್ರಶ್ನೆಗಳಿಗೆ ನನಗೆ ಉತ್ತರಗಳು ಬೇಕು ಅಂತ ಯಾರು ಹೇಳ್ತಾರ್ರಿ? ಇಲ್ಲಿ ರಾಜ ಸನ್ಯಾಸಿಗೆ, ಹರ್ಮಿಟನಿಗೆ ಹೇಳ್ತಾನೆ. ಆ್ಯಂಡ್ ಈ ರಿಪೀಟೆಡ್ ದ ಕ್ವಶನ್ಸ್, ಆ ಪ್ರಶ್ನೆಗಳನ್ನು ಆ ಸನ್ಯಾಸಿಯ ಬಳಿ, ಹರ್ಮಿಟ್ನ ಬಳಿ ಹೇಳ್ತಾನ್ರಿ. ಯಾರು? ರಾಜ. ಯಾವುದ್ರಿ? ಯಾವ ಕ್ವಶನ್ಸ್? ಒಂದ್ಸಲ ಏನು ಮಾಡ್ಕೊ ನೋಡು. ರೈಟ್ ಟೈಮ, ರೈಟ್ ಪರ್ಸನ್ನ, ರೈಟ್ ವರ್ಕ್. ಸರಿಯಾದ ವೇಳೆ, ಸರಿಯಾದ ವ್ಯಕ್ತಿ, ಸರಿಯಾದ ಕೆಲಸ. ಈ 3 ಯಾವುದು? ಅದಕ್ಕೆ 3 ಕ್ವಶನ್ಗಳನ್ನು ಕೇಳ್ತಾನೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್, ಆ ಸನ್ಯಾಸಿ ಈ ಒಂದು ರಾಜನ 3 ಪ್ರಶ್ನೆಗಳನ್ನು ಅತ್ಯಂತ ಕ್ಷಣತನದಿಂದ ಕೇಳಿಸ್ಕೊಳ್ತಾನ್ರಿ. ಬಟ್ ಡಿಡ್ ನಾಟ್ ಸ್ಪೀಕ್, ಆ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ, ಬಟ್ ಉತ್ತರ ರೆಸ್ಪಾನ್ಸ್ ಮಾಡಲೇ ಇಲ್ರಿ. ಯಾರು? ನಮ್ಮ ಹರ್ಮಿಟು. ಓಕೆ, ಯು ಆರ್ ಟಯರ್ಡ್ ಸೇಡ್ ದ ಕಿಂಗ್. ರಾಜ ಏನು ಹೇಳ್ತಾನ್ರಿ? ನೀನು ನೆಲವನ್ನು ಅಗಿದು ಏನು ಮಾಡ್ಯಪ್ಪ, ನಿನ್ನ ಕೈಯ ಕಾಲ ನೂಸ್ಲತ್ತವ, ನಿನಗೆ ದನಿವಾಗ್ಯದ, ನೀನು ರೆಸ್ಟ್ ಮಾಡು. ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಸಾಕು ಬಾ, ನಾನು ನಿನ್ನ ಕೆಲಸದೊಳಗೆ ಸನಿಕೆ ಕೊಡು, ನಾನು ಅಗಿತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಗಿರಿಂದ ರಾಜ ಸನಿಕೆಯನ್ನು ತಗೊಂಡ, ನೆಲವನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯಾರು? ರಾಜ. ಓಕೆ, ಥ್ಯಾಂಕ್ಸ್ ಸೇಡ್ ದ ಹರ್ಮಿಟ್, ಧನ್ಯವಾದಗಳು ನಿಮಗೆ, ನನ್ನ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು, ನನಗೆ ಭಾಳ ಟಯರ್ಡ್ ಆಗಿತ್ತು ಅಂತ ಧನ್ಯವಾದಗಳನ್ನು ಹರ್ಮಿಟ್ ರಾಜನಿಗೆ ಹೇಳ್ತಾನೆ. ಗಿವಿಂಗ್ ದ ಕಿಂಗ್ ಹಿಸ್ ಸ್ಪೇಡ್. ಸ್ಪೇಡ್ ಅಂದರೆ ಏನ್ರಿ? ಸನಿಕೆ. ನೀವು ಹೆಂಗೆ ನೀರು ಹಾಸಾಗ ಹೊಲಾಗಿ ಯೂಸ್ ಮಾಡ್ತಿರ್ತಿರಲ್ಲ, ದಟ್ ಈಸ್ ಕಾಲ್ಡ್ ಸ್ಪೇಡ್. ಆ ಒಂದು ಸನಿಕೆಯನ್ನು ರಾಜನಿಗೆ ಕೊಡ್ತಾನ್ರಿ. ಯಾರು? ಹರ್ಮಿಟ್. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, ರಾಜ ಏನು ಮಾಡಿದ್ರಿ? 2 ಬೆಡ್ಗಳನ್ನು, ಅಗಿಗಳ ನೆಲವನ್ನು ಏನು ಮಾಡ್ತಾನ್ರಿ? ಹಡ್ತಾನೆ. ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಹಿಸ್ ಕ್ವಶನ್ಸ್. 2 ಗುಂಡಿ ತೋಡೋದ್ರೊಳಗೆ, ಆ ಒಂದು ನೆಲವನ್ನು ಅಗಿಯೋದ್ರೊಳಗೆ ಏನು ಮಾಡ್ತಾನ್ರಿ? ಮತ್ತು ಅವ ಎದಕ್ಕೆ ಬಂದಿರ್ತಾನೆ ಇಲ್ಲಿ? ಅವನ ಪ್ರಶ್ನೆಗೆ ಉತ್ತರ ಬೇಕಾಗಿರ್ತಾವೆ. ಅದಕ್ಕೆ ಮತ್ತೆ ಹೇಳ್ರಿ ಹರ್ಮಿಟ್ ಅವರೇ, ಸನ್ಯಾಸಿ ಅವ್ರ, ನನ್ನ ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ರಿ. ದ ಹರ್ಮಿಟ್ ಗಿವ್ ನೋ ಆನ್ಸರ್. ಈಗಲೂ ಕೂಡ 2ನೇ ಬಾರಿ ಕೇಳಿದ್ರು ಕೂಡ ಏನೂ ರೆಸ್ಪಾನ್ಸ್ ಮಾಡೋದೇ ಇಲ್ರಿ. ಯಾರು? ನಮ್ಮ ಹರ್ಮಿಟ್ಟು, ನಮ್ಮ ಸನ್ಯಾಸಿ, ನಮ್ಮ ಹೀರೋ. ಓಕೆ,
ಸುಮ್ಮನೆ ಇರ್ತಾನೆ ರೀ. ಮುಂದೆ ಏನಾಗ್ತದೆ ನೋಡೋಣ. ಓಕೆ, ಇಲ್ಲಿ ಚೆಕ್ ಯುವರ್ ಕಾಂಪ್ರೇಷನ್. ವಾಟ್ ಥಾಟ್ ಕೇಮ್ ಟು ದ ಕಿಂಗ್. ಯಾವ ವಿಚಾರ ಬತ್ರಿ? 3 ಪ್ರಶ್ನೆಗೆ ಉತ್ತರಗಳನ್ನು ಪಡ್ಕೋಬೇಕಂತ ಬಂತು. ಓಕೆ, ನಿಮಗೆ ಆನ್ಸರ್ ಇಲ್ಲೇ ಇದ್ದಾವೆ. ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಟೇಲಾಗಿ ಈ ಪ್ರಶ್ನೆಗಳಿಗೆ ಇದರ ಮೇಲೆ ಒಂದು ವಿಡಿಯೋ ಕ್ಲಾಸ್ ಮಾಡ್ತೀನಿ. ಓಕೆ, whatever the doubts you have, you can comment in the comment section, my dear students. Okay, we will continue the 4th paragraph. Okay, 1 hour passed, then another. ಹೀಗೆ ನೆಲವನ್ನು ಅಗಿತಾ 1 ತಾಸು ಹೋಯ್ತ್ರಿ. ಆ 1 ತಾಸು ಅಲ್ದ ಇನ್ನೊಂದು ತಾಸು ಹೋಯ್ತು. ಮುಂದೆ ಸಾಯಂಕಾಲ ಆಯ್ತ್ರಿ. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀ. ಸೂರ್ಯ ಸಾಯಂಕಾಲ ಆಯಿತು. ಎಲ್ಲಿ ಹೊಂಟ? ಗಿಡದ ಕೆಳಗಡೆ ಹೊಂಟ. ಆ್ಯಂಡ್ ಲಾಸ್ಟ್ ದ ಕಿಂಗ್ ಸ್ಟಕ್. ಆ ಸನಿಕೆ ತಳಗೆಟ್ಟು ಬಿಟ್ಟ. ಸಾಕಪ್ಪ, ಇವೇನು ನಮಗೆ ಉತ್ತರ ಹೇಳೋಕ್ಕಾಗಲ್ಲ, ಸುಮ್ಮನೆ ಇಲ್ಲಿ ಕೆಲಸ ಮಾಡಿ ನಾ ಎಂದು ಕೆಲಸನೇ ಮಾಡಲಿಕ್ಕಂದ್ರೆ ನಾ ರಾಜ ಅಂಥೇಳಿ ಸನಿಕೆ ತಳಗಿಟ್ರಿ. ಇಂಟು ದ ಗ್ರೌಂಡ್ ಆ್ಯಂಡ್ ಸೇಡ್. ನೆಲದ ಮೇಲೆ ಇಟ್ಟು ಹೇಳ್ದ, ಐ ಕೇಮ್ ಟು ಯು ವೈಸ್ ಮ್ಯಾನ್. ಮಹಾನ್ ಬುದ್ಧಿವಂತಿಕೆಯನ್ನು ಹೊಂದಿರತಕ್ಕಂಥ ಋಷಿಗಳೇ, ಮುನಿಗಳೇ, ಸನ್ಯಾಸಿಗಳೇ, ನಾ ಬಂದದ್ದು ನಿಮ್ಮ ಬಳಿ. ಬಟ್ ನಿಮ್ಮ ಹತ್ರ ನನಗೆ ಏನೂ ರೆಸ್ಪಾನ್ಸ್ ಮಾಡಲಾಗಿ ಸುಮ್ಮನೆ ನಾನೇ ಓದರ್ಲತ್ತೀನಿ, ನಾನೇ ಕೆಲಸ ಮಾಡ್ಲಕತ್ತೀನಿ. ಟು ಗೆಟ್ ಆನ್ಸರ್ಸ್ ಟು ಮೈ ಕ್ವಶನ್ಸ್. ನನ್ನ 3 ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೋಬೇಕು, ಅದಕ್ಕೆ ಬಂದಿನ ಇಲ್ಲಿ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್ ಟೆಲ್ ಮಿ ಸೊ ಆ್ಯಂಡ್ ಐ ವಿಲ್ ರಿಟರ್ನ್ ಮೈ ಹೋಮ್. ನೀವು ಉತ್ತರಗಳ ಹೇಳಲ್ಲ ಅಂತ ಹೇಳ್ರಿ, ನಾ ಏನು ಮಾಡ್ತೀನಿ, ನಮ್ಮ ಮನೆಗೆ ನಾ ಹೋಗ್ತೀನಿ ಅಂತ ಹೇಳ್ಕಿರ ಏನು ಮಾಡ್ತಾನೆ ರಾಜ ಹೇಳ್ತಾನೆ. ಇಷ್ಟ ಆಗೋದ್ರಾಗ ಏನಾಗ್ತದೆ ನೋಡೋಣ್ರಿ. ಇಲ್ಲೊಂದು ಪಿಕ್ಚರ್ ಅದ ನೋಡ್ರಿ. ಯಾರು ಇಲ್ಲಿ? ಹರ್ಮಿಟ್ ಇದ್ದಾನೆ, ರಾಜ ಇದ್ದಾನೆ. ಇಲ್ಲಿ ಅವರ ಹೊಟ್ಟೆಯಲ್ಲಿ ರಕ್ತ ಬರ್ತಾ ಇದೆ ಅಂದ್ರೆ ಇಲ್ಲೇನಾಗಿರ್ಬೋದು, ಇವನಿಗೆ ಯಾರೋ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡಿದಾರ. ಆ ಒಂದು ಏನಪ್ಪ ರಾಜ ಕೇರ್ ಮಾಡ್ಲಕತ್ತಾನ, ಸನ್ಯಾಸಿ ತನ್ನ ತೊಡೆ ಮೇಲೆ ಹಾಕ್ಕೊಂಡಿದ್ದಾನ. ಏನಾಗ್ತದೆ ನೋಡೋಣ್ರಿ ಇಷ್ಟ ಆಗೋದ್ರಾಗ. ಓಕೆ, 5ನೇ ಪ್ಯಾರಾಗ್ರಾಫನ್ನು ನಾವು ಕಂಟಿನ್ಯೂ ಮಾಡೋಣ. ಹಿಯರ್ ಕಮ್ ಸಮೋನ್ ರನ್ನಿಂಗ್ ಸೇಡ್ ದ ಹರ್ಮಿಟ್. ನೋಡ್ರಿ ಅಲ್ಲಿ ಯಾರೋ ಹುಡ್ಕೋದು ಬರ್ಲಾಕತ್ತಾರ ನೋಡ್ರಿ ಅಂತ ಕೇರ್ ಸನ್ಯಾಸಿ ಹೇಳ್ದ. ದ ಕಿಂಗ್ ಟರ್ನ್ ರೌಂಡ್ ಆ್ಯಂಡ್ ಸಾ ಎ ಬೇರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್. ರಾಜ ಏನು ಮಾಡ್ದ, ಹೊಳ್ಳಿ ನೋಡಿದ್ರಾಗ ಏನಾಯ್ತು, ಬಿಯರ್ಡೆಡ್ ಮ್ಯಾನ್, ಒಬ್ಬ ಗಡ್ಡದ ಮನುಷ್ಯನ. ನೋಡ್ರಿ ಇಲ್ಲಿ ದಾದಾಗ ಹೆಂಗದವ್ರಿ ಗಡ್ಡ. ಆ ಗಡ್ಡದ ಮನುಷ್ಯ ಇಲ್ಲಿ ಮುಕ್ಕೋನ ನೋಡ್ರಿ, ಅವನೇ ಗಡ್ಡದ ಮನುಷ್ಯ. ಅವನು ನೋಡ್ದ, ಹುಡ್ಕೋತ್ ಬರ್ಲಾತಿದ್ದ ಗಡ್ಡದ ಮನುಷ್ಯ. ಹೀಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನೆಸ್ಟ್ ಹಿಸ್ ಸ್ಟಮಕ್. ಕಿವಿ ಅಡ್ಡು ಕೈಲಿ ಹಿಂಗೆ ಹೊಟ್ಟಿ ಹಿಡ್ಕೊನನ್ರಿ ಹಿಂಗೆ. ಏನ್ರಿ ಅವನ ಕೈಗಳನ್ನು ಆ ಬೇಡ ಗಡ್ಡದ ಮನುಷ್ಯ ಹೊಟ್ಟೆ ಹಿಡ್ಕೊನನ್ರ. ಏನಾಗ್ಯದ, ಯಾಕಂದ್ರೆ ಚೂರಿ ಚುಚ್ಚಾರ ಬ್ಲಡ್ ಹೊಂಟದ, ಅದಕ್ಕೆ ಹಿಡ್ಕೊನಾನವ. ಫ್ರಾಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್. ಆ ಹೊಟ್ಟೆ ಏನಾಗ್ತಾ ಇತ್ರಿ, ರಕ್ತ ಹರಿದು ಹೊಂಟಿತ್ತು. ವೆನ್ ಈ ರೀಚ್ ದ ಕಿಂಗ್. ಯಾವಾಗ ರಾಜನ ಬಳಿ ಬಂದಲ್ಲ ಆ ಒಂದು ಗಡ್ಡದ ಮನುಷ್ಯ, ಹಿ ಪೇಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್. ರಾಜನ ಬಳಿ ಬಂದ ಕಿರಿಂದ ಪ್ರಜ್ಞೆನ ತಪ್ಪಿಬಿಡ್ತು, ಸುಮ್ಮನೆ ಬಿದ್ದುಬಿಟ್ರೆ ಅವ ರಾಜನ. ಪ್ರಜ್ಞೆ ತಪ್ಪಿಬಿಡ್ತು, ಯಾಕಂದ್ರೆ ಬ್ಲಡ್ ನಮಗೂ ಕೂಡ ಏನಾರ ಆಕ್ಸಿಡೆಂಟ್ ಆದ್ರೆ ಹಂಗೆ ಆಗ್ತಾರೆ. ಹಂಗೆ ರೀತಿ ಪ್ರಜ್ಞೆ ತಪ್ಪು ಮೂರ್ಛೆ ಹೋದ. ಪೇಂಟೆಡ್ ಮೀನ್ಸ್ ಪ್ರಜ್ಞೆ ತಪ್ಪು ಹೋತು, ಮೂರ್ಛೆಗ್ರು ಹೋಗು. ಆ ನೆಲದ ಮೇಲೆ ಮಕ್ಕೊಂಡು ಇಲ್ಲಿ ಮಕ್ಕೋಣ ನೋಡ್ರಿ. ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ರಿಮೂವ್ ದ ಮ್ಯಾನ್ಸ್ ಕ್ಲಾತಿಂಗ್ ಆ್ಯಂಡ್ ಫೌಂಡ್ ಎ ಲಾರ್ಜ್ ವುಂಡ್ ಇನ್ ಹಿಸ್ ಸ್ಟಮಕ್. ರಾಜ ಏನು ಮಾಡ್ದ, ಅವನ ಒಂದು ರಕ್ತದಿಂದ ಕೂಡಿರ್ತಕ್ಕಂಥ ಬಟ್ಟೆಗಳನ್ನು ತೆಗೆದ್ರಿ. ಆ್ಯಂಡ್ ಫೌಂಡ್ ಎ ಲಾರ್ಜ್ ವುಂಡ್ ಇನ್ ಹಿಸ್ ಸ್ಟಮಕ್. ಬಟ್ಟೆ ಬಿಚ್ಚೋದ್ರಾಗ ಬ್ಲಡ್ ಹೊಂಟಿತ್ತಪ್ಪ, ಚೂರಿ ಚುಚ್ಚಿತ್ತೆಲ್ಲ ಗಾಯ ಆಗಿತ್ತು. ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್. ಆ ರಾಜ ಏನು ಮಾಡ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರಲ್ರಿ, ಎಲ್ಲ ಹಿಂಗೆ ಕ್ಲೀನ್ ಮಾಡ್ತಾರಲ್ರಿ. ನಮ್ಮ ಕೈಗೆ ಏನ್ರಿ ಆದ್ರೆ ಹಂಗೆ ಕ್ಲೀನ್ ಮಾಡಿ ಏನು ಮಾಡ್ದಪ್ಪ ಅಂತಂದ್ರೆ ಅದಕ್ಕೇನೋ ಒಂದು ಕೆಲವೊಂದಿಷ್ಟು ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಆ ಒಂದು ಗಿಡದ ಎಲೆಗಳ ರಸವನ್ನು ಹಚ್ಚಿ ಏನು ಮಾಡ್ತಾನೆ ರೀ, ಅದನ್ನು ಕವರ್ ಮಾಡ್ತಾನೆ. ಅದರಿಂದ ಹ್ಯಾಂಡ್ ಕರ್ಚಿಪ್ನಿಂದ, ತನ್ನ ಟವೆಲ್ನಿಂದ, ತನ್ನ ಕೈವಸ್ತ್ರದಿಂದ ಕವರ್ ಮಾಡ್ತಾನೆ ರೀ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋವಿಂಗ್. ಆದರೂ ಕೂಡ ಇಷ್ಟೆಲ್ಲ ಮಾಡಿದರೂ ಕೂಡ ಆ ಬ್ಲಡ್ಡು ಹರಿಯೋದು ನಿಂದಿರಲೇ ಇಲ್ಲ. ದ ಕಿಂಗ್ ರೀಡ್ರೆಸ್ಡ್ ದ ವುಂಡ್ ಅಂಟಿಲ್ ಎಟ್ ದ ಲಾಸ್ಟ್ ಬ್ಲೀಡಿಂಗ್ ಸ್ಟಾಪ್ಡ್. ಇವನು ಬಿಡಲೇ ಇಲ್ಲ, ಬ್ಲಡ್ ಹೊಂಟತೈತೆ, ಮತ್ತೊಂದು ಬಟ್ಟೆ ತೊಗೊಂಡು ಮತ್ತೊಂದು ಪ್ಯಾಕ್ ಮಾಡ್ದ. ಆ ಬ್ಲೀಡಿಂಗ್, ಆ ರಕ್ತ ಹರಿಯೋದು ನಿಲ್ಲೋವರೆಗೂ ರಾಜನೂ ಕೂಡ ಬಿಡಲೇ ಇಲ್ಲ. ನೋಡ್ರಿ ರಾಜ ಎಷ್ಟು ಒಳ್ಳೆಯವಿದ್ದಾನೆ. ಯಾರೋ ಗೊತ್ತಿಲ್ಲದವರು ಸಾಯ್ತಾ ಇದ್ದಾರೆ ಅಂತೇಳಿ ಕಾಪಾಡ್ತಾ ಇದ್ದಾನೆ ರೀ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ.
6ನೇ ಒಂದು ಪ್ಯಾರಾಗ್ರಾಫಲ್ಲಿ. ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಇಷ್ಟೆಲ್ಲ ಡ್ರೆಸ್ಸಿಂಗ್ ಹತ್ರ ಆಯ್ತು. ಕೇರ್ ಡಾಕ್ಟ್ರ್ ಕೆಲಸ ರಾಜರೇ ಮಾಡಿದರು. ಆರಾಮಾಗಿ ಮಕ್ಕೊಂಬಿಟ್ಟ. ಅವ್ನ ಪೇನ್ ಕಡಿಮೆ ಆಯ್ತು ರೀ. ಊರು ನಿದ್ದೆ ಹೊಡ್ಲಾಕತ್ರಿ. ಯಾರು? ಗಡ್ಡದ ಮನುಷ್ಯ. ಓಕೆ. ದ ಕಿಂಗ್ ಟಯರ್ಡ್ ಬೈ ಹಿಸ್ ವಾಕ್ ಆ್ಯಂಡ್ ದ ವರ್ಕ್ ಹಿ ಹ್ಯಾಡ್ ಡನ್. ರಾಜ ನಡ್ಕೋತ ಬಂದಿದ್ದ ಮತ್ತು ಬಂದ ಅಯ್ಯೋ ಕೆಲಸ ಮಾಡಿದ್ದ. ಇಷ್ಟೆಲ್ಲ ಮಾಡಿ ಇವನಿಗೆ ಡ್ರೆಸ್ಸಿಂಗ್ ಮಾಡ್ದ. ಅವನಿಗೆ ಭಾಳ ಸುಸ್ತಾಗಿತ್ತು. ಯಾರಿಗೆ? ರಾಜನಿಗೆ. ಟಯರ್ಡ್ ಮೀನ್ಸ್ ದಣಿದಿದ್ದ. ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಅವನು ಕೂಡ, ರಾಜನು ಕೂಡ ರಾತ್ರಿ ಅಲ್ಲೇ ಮಕ್ಕೊಂಬಿಟ್ಟ. ಮುಂಜಾನೆ ಆಯ್ತು ರೀ. ವೆನ್ ಈ ಓಕ್ ಆಫ್. ಯಾವಾಗ ಅವನಿಗೆ ಎಚ್ಚರ ಆಯಿತು? ಇಟ್ ವಾಸ್ ಸೆವರಲ್ ಮಿನಿಟ್ಸ್ ಬಿಫೋರ್ ಈ ಕುಡ್ ರಿಮೆಂಬರ್ ವೇರ್ ಈ ವಾಸ್ ಆರ್ ಹೂ ದ ಸ್ಟ್ರೇಂಜ್ ಬೇರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ತನಗೆ ಮಕ್ಕೊಂಬಿಡ್ದಾಕ ರಾಜ ಅರಮನೆ ಮಕ್ಕೊಂಡ್ರಿ. ಎದ್ರಾಗಿ ಇದನ್ನೆಲ್ಲ ನೋಡಿ ಗಾಬರಿ ಆದ್ರ. ಕೆಲವೊಂದಿಷ್ಟು ನಿಮಿಷಗಳನ್ನು ತೊಗೊಂಡ್ರೆ ನಮ್ಮ ಮೊಬೈಲ್ ಹೆಂಗೆ ಸ್ವಿಚ್ ಆನ್ ಮಾಡೋಣ, ಒಂದಿಷ್ಟು ರಿಫ್ರೆಶ್ ಆಗ್ತಿರ್ತಾರೆ. ನಾವು ಮುಂಜಾನೆ ನಿದ್ದಿಗನ ಇರ್ತೀವಲ್ರಿ, 1-2 ನಿಮಿಷ ಬೇಕಲ್ಲ ನಮ್ಗೆ ಅರಿವು ಬರ್ಬೇಕು. ಹಂಗೆ ಏನೇನಾಗಿತ್ತು ನಿನ್ನೆ, ಈ ಬೇರ್ಡೆಡ್ ಮ್ಯಾನ್ ಯಾರು, ಇವ್ಯಾಕಿಲ್ಲಿ ಬಂದು ಕೂತಾನ, ನಾ ಯಾಕಿಲ್ಲಿ ಬಂದಿನಿ, ಇದನ್ನೆಲ್ಲ ನೆನಪಿಸ್ಕೊಳ್ಳಿಕ್ಕೆ. ಸ್ಟ್ರೇಂಜ್ ಅಂದರೆ ಅಪರಿಚಿತ ಗಡ್ಡದ ಮನುಷ್ಯ. ಲೈಯಿಂಗ್ ಆನ್ ದ ಬೆಡ್. ಆ ಬೆಡ್ ಮೇಲೆ ಡ್ರೆಸ್ಸಿಂಗ್ ಮಾಡಿ ಮನುಷ್ಯರಲ್ರಿ ನಿನ್ನೆ. ಓಕೆ. ಇದೆಲ್ಲ ನೆನಪಾಯಿತು ರಾಜನಿಗೆ ಕೆಲವೊಂದು ನಿಮಿಷಗಳ ನಂತರ. ಮುಂದೆ ಏನಾಗ್ತದೆ ನೋಡೋಣ್ರಿ. ಫಾರ್ಗಿವ್ ಮೀ ಸೇಡ್ ದ ಬೇರ್ಡೆಡ್ ಮ್ಯಾನ್ ಇನ್ ಎ ವೀಕ್ ವಾಯ್ಸ್. ನನ್ನನ್ನು ಕ್ಷಮಿಸ್ರಿ ಅಂತ ಆ ಗಡ್ಡದ ಮನುಷ್ಯ ರಾಜನಿಗೆ ಹೇಳ್ತಾನೆ. ಫೆನ್ ಹಿ ಸಾ ದ ಕಿಂಗ್ ವಾಸ್ ಅವೇಕ್. ಯಾವಾಗ ರಾಜನನ್ನು ನೋಡ್ತಾನೆ ಆವಾಗ ನನ್ನನ್ನು ಕ್ಷಮಿಸ್ರಿ ಅಂತ ಕೇಳ್ತಾ ಇದ್ದಾನೆ ಆ ಒಂದು ಗಡ್ಡದ ಮನುಷ್ಯ. ಐ ಡೋಂಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್ ಸೇಡ್ ದ ಕಿಂಗ್. ನೀ ಯಾರಂತ ನನಗೆ ಗೊತ್ತೇ ಇಲ್ಲ. ನಾ ಯಾಕೆ ನಿನಗೆ ಕ್ಷಮಿಸ್ಬೇಕು? ಫಾರ್ಗಿವ್ ಅಂದ್ರೆ ಏನು ರೀ? ಕ್ಷಮಿಸು. ಯಾಕೆ ನನಗೆ ಕೇಳಕತ್ತಿ? ನೀ ಯಾರು ನನಗೆ ಗೊತ್ತೇ ಇಲ್ಲ. ವೈ ಆರ್ ಯು ಆಸ್ಕಿಂಗ್ ಮೀ? ಕ್ಷಮಿಸ್ರಿ ಅಂತ ಯಾಕೆ ಕೇಳಕತ್ತಿ? ದೆನ್ ಮುಂದೆ ಏನಾಗ್ತದೆ ನೋಡ್ರಿ. ಯು ಡೋಂಟ್ ನೋ ಮೀ ಬಟ್ ಐ ನೋ ಯು. ನಾ ಯಾರಂತೇಳಿ ನಿಮಗೆ ಗೊತ್ತಿಲ್ಲ, ಬಟ್ ನೀವು ಯಾರಂತೇಳಿ ನನಗೆ ಗೊತ್ತದ ಅಂತ ಹೇಳ್ಕಿರದ ಗಡ್ಡದ ಮನುಷ್ಯ ಹೇಳ್ತಾನ್ರಿ. ಐ ಆಮ್ ದ್ಯಾಟ್ ಎನಿಮಿ ಆಫ್ ಯುವರ್ಸ್. ನಾ ಯಾರು? ನಿಮ್ಮ ಶತ್ರು. ಹೂ ಸ್ವೋರ್ ರಿವೆಂಜ್ ಆನ್ ಯು. ನಾನು ನಿಮಗೆ ಏನು ಮಾಡಿದ್ದೆ? ಶಪಥ ಮಾಡಿದ್ದೆ. ನೋಡ್ರಿ, ನಾನು ಶಪಥ ಮಾಡ್ತೀನಿ. ಹಂಗೆ ಶಪಥ ಮಾಡಿದ್ದೆ. ಏನಂತೇಳಿ? ನಿನ್ನ ವಿರುದ್ಧ ಸೇಡು ತೀರ್ಸೋತೀನಿ ಅಂತ. ರಿವೆಂಜ್ ಅಂದರೆ ಏನು ರೀ? ಸೇಡು. ಗೊತ್ತಿಲ್ಲ ಅಂದ್ರೆ ಬರ್ಕೊಡ್ರಿ. ಶಪಥ ಮಾಡಿದ್ದೆ ಏನಂತೇಳಿ? ನಿಮ್ಮ ಮ್ಯಾಗ ನಾ ಸೇಡು ತೀರ್ಸ್ಕೊಳ್ತೀನಿ ಅಂಥೇಳಿ. ಬಿಕಾಸ್ ಯು ಫುಟ್ ಮೈ ಬ್ರದರ್ಸ್ ಟು ಡೆತ್. ಬಟ್ ನೀವೇನು ಮಾಡಿದಿರಿ? ನನ್ನ ಅಣ್ಣನನ್ನು ಸಾಯಿಸಿದ್ರಿ. ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ. ನನ್ನ ಆಸ್ತಿಯನ್ನು ಸೀಸ್ ಮಾಡಿದ್ರಿ, ಬ್ಲಾಕ್ ಮಾಡಿದ್ರಿ. ನಾ ಅದನ್ನು ಉಳುಮೆ ಮಾಡುವಂಗಿಲ್ಲ, ಮಾರುವಂಗಿಲ್ಲ. ನನ್ನ ಅಧಿಕಾರವನ್ನು ನೀವು ಕಳ್ಸ್ಕೊಂಡಿದ್ರಿ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನಾವಾಗೇ ಅಂದ್ಕೊಂಡಿದ್ದೆ ನಿನ್ನ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಕೊಲ್ಲಬೇಕಂತೇಳಿ ನಾ ಡಿಸೈಡ್ ಮಾಡಿದ್ದೆ ಅಂತ ಆ ಗಡ್ಡದ ಮನುಷ್ಯ ಇಲ್ಲಿ ರಾಜನಿಗೆ ಹೇಳ್ತಾನೆ ರೀ. ಬಟ್ ದ ಡೇ ಪಾಸ್ಡ್ ಆ್ಯಂಡ್ ಯು ಡಿಡಂಟ್ ರಿಟರ್ನ್. ಕೆಲವೊಂದಿಷ್ಟು ದಿನಗಳ ಪಾಸ್ ಆದವು, ಬಟ್ ನೀನು ಬರಲೇ ಇಲ್ಲ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್ ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್. ಅದಕ್ಕೆ ನೀನು ಬರ್ತಾ ಇರ್ಬೇಕಾದ್ರೆ ನಾ ಬಚ್ಚಿಟ್ಕೊಂಡು ಕೂತಿದ್ದೆ. ಆವಾಗ ನಿನ್ನ ಬಾಡಿಗಾರ್ಡ್ಸು ನನ್ನನ್ನು ನೋಡಿದರು. ಹೂ ರೆಕಗ್ನೈಸ್ಡ್ ಮೀ. ನನ್ನನ್ನು ಗುರುತಿಸಿದ್ರು. ಆ್ಯಂಡ್ ವುಂಡೆಡ್ ಮೀ. ಅದಕ್ಕೆ ಚಾಕುಲೆ ಕಚ 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 ಅಂತ ಚುಚ್ಚಿ ನನಗೆ ಹಿಂಗೆ ಮಾಡಿದ್ರಿ. ಯಾರು? ನಿಮ್ಮ ಬಾಡಿಗಾರ್ಡ್ಸೇ. ನಿಮ್ಮನ್ನು ಕೊಲ್ಲಬೇಕಂತ ಬರಕತ್ತಿದ್ದೇನಾ? ಐ ಎಸ್ಕೇಪ್ಡ್ ಫ್ರಾಮ್ ಹಿಮ್ ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ ಮೈ ವುಂಡ್ಸ್. ಐ ಎಸ್ಕೇಪ್ಡ್ ಫ್ರಾಮ್ ಯುವರ್ ಬಾಡಿಗಾರ್ಡ್. ನಿಮ್ಮ ಬಾಡಿಗಾರ್ಡ್ ಕಡೆಯಿಂದ ತಪ್ಪಿಸ್ಕೊಂಡು ಬಂದೀನಿ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವುಂಡ್ಸ್. ನನ್ನ ಗಾಯಗಳಿಗೆ ನೀವು ಡ್ರೆಸ್ಸಿಂಗ್ ಮಾಡಿರ್ಲಿಕ್ಕಂದ್ರೆ ನಾ ಏನು ಮಾಡ್ತಿದ್ದೆ? ಸತ್ತೇ ಹೋಗ್ತಿದ್ದೆ. ಐ ವಿಶ್ ಟು ಕಿಲ್ ಯು. ನಾನೇನು ಬಯಸಿದೆ? ನಿಮ್ಮನ್ನು ಕೊಲ್ಲಬೇಕಂತ ಆಸೆ ಪಟ್ಟೆ, ಟ್ರೈ ಮಾಡಿದೆ. ಬಟ್
ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ನಾನು ನಿಮ್ಮನ್ನು ಕೊಲ್ಲಬೇಕಂತ ಬಂದಿದ್ದೆ, ಬಟ್ ನೀವೇ ನನ್ನ ಪ್ರಾಣವನ್ನು ಉಳಿಸಿದ್ರಿ ಅಂತ ಆ ಗಡ್ಡದ ಮನುಷ್ಯ ಮಹಾರಾಜನಿಗೆ ಹೇಳ್ತಾ ಇದ್ದ. ನೋಡ್ರಿ, ಅಂಥ ಮನಸ್ಸು ರಾಜಂದು. ಅಂಥ ಮನಸ್ಸುಗಳನ್ನು ನಾವು ನೀವುಗಳೆಲ್ಲ ಅಳವಡಿಸಿಕೊಳ್ಬೇಕು ಅಂತ ಇದು ರಿಕ್ವೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಯು. ಓಕೆ, ನೌ ಇಫ್ ಐ ಲಿವ್ ಐ ವಿಲ್ ಸರ್ವ್ ಯು. ನಾನು ಒಂದು ವೇಳೆ ಬದುಕಿದ್ದೆ ಆದರೆ ನನ್ನ ಇಡೀ ಜೀವನವನ್ನು ನಿಮ್ಮ ಸೇವೆಗಾಗಿ ಮುಡಿಪಿಡ್ತೀನಿ ಅಂತ ಹೇಳ್ತಾನೆ ರೀ. ಯಾರು? ಗಡ್ಡದ ಮನುಷ್ಯ. ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವಂಟ್. ಫೇತ್ಫುಲ್ ಅಂದರೆ ಏನು ರೀ? ನಿಷ್ಠಾವಂತ. ನನ್ನ ಇಡೀ ಜೀವನವನ್ನು ಒಂದು ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ಸೇವಕನಾಗಿ ನನ್ನ ಜೀವನವನ್ನು ನಿಮಗೋಸ್ಕರನೇ ಸವಿಸ್ತೀನಿ ಅಂತ, ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಗಡ್ಡದ ಮನುಷ್ಯ ಹೇಳ್ತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿರಿ, ಎಲ್ಲಿ ಕ್ವಶನ್ಸ್ ಇದ್ದಾವೆ, ಯಾವ ರೀತಿ ಅವ್ರು ಹಿಡಿದ ಕಿಂಗ್ ಟ್ರೀಟ್ ದ ವುಂಡೆಡ್ ಪರ್ಸನ್, ಎಲ್ಲ ಆನ್ಸರ್ಸ್ ಇಲ್ಲೇ ಇದ್ದಾವೆ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ, ನಾನು ಮತ್ತೊಂದು ವಿಡಿಯೋ ಕ್ಲಾಸನ್ನು ಮಾಡ್ತೀನಿ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ ಸೋ ಈಸಿಲಿ. ರಾಜನಿಗೆ ಬಹಳಷ್ಟು ಖುಷಿ ಆಯ್ತು ರೀ. ಯಾಕೆ? ಅವನ ಎನಿಮಿಗೆ ಏನು ಮಾಡ್ದ? ಸಿಟ್ಟಿದ್ದನ್ನು ಶಾಂತಿ ಬರೆಸ್ದ. ಯಾಕಂದರೆ ಸಾಯೋನನ್ನು ಕಾಪಾಡ್ದ. ಇಷ್ಟೊಂದು ಶಾಂತ ರೀತಿಯಿಂದ ತನ್ನ ಒಂದು ಶತ್ರುವನ್ನು ಮಿತ್ರವಾಗಿ ಮಾಡಿಕೊಂಡ್ರೆ ರಾಜ. ಆ್ಯಂಡ್ ಟು ಹ್ಯಾವ್ ವಾನ್ ಹಿಮ್ ಓವರ್ ಈಸ್ ಆ್ಯಸ್ ಎ ಫ್ರೆಂಡ್. ಶತ್ರುವನ್ನು ಮಿತ್ರ ಮಾಡಿಕೊಂಡು ಗೆದ್ದ. ಯಾರು? ರಾಜ. He not only forgave him but also promised to give back the man his property. ಅವನ ಕ್ಷಮಿಸೋದು ಅಷ್ಟೇ ಮಾಡಲಿಲ್ಲ. ಫಾರ್ಗಿವ್ ಅಂದರೆ ಕ್ಷಮಿಸು. ಆ ಗಡ್ಡದ ಮನುಷ್ಯನನ್ನು ಕ್ಷಮಿಸೋದು ಅಷ್ಟೇ ಮಾಡಲಿಲ್ಲ, ಅವನಿಗೆ ಪ್ರಮಾಣ ಮಾಡ್ದ, ಪ್ರಾಮಿಸ್ ಮಾಡ್ದ. ಏನಂತೇಳಿ? ನಿನ್ನ ಅನ್ನನ ಅಥವಾ ನಿನ್ನ ಆಸ್ತಿಯನ್ನು ನಾನೇನು ಮಾಡಿದ್ದೀನಿ? ಸೀಸ್ ಮಾಡಿದ್ದೀನಿ. ಆ ಒಂದು ಮರಳಿ ಆ ಆಸ್ತಿಯನ್ನು ನಿನಗೇ ಕೊಡ್ತೀನಿ ಅಂತ ಹೇಳ್ದ. ಯಾರು? ರಾಜ. Leaving the wounded man, the king went up to the hut and looked around for the hermit. ಈ ಗಾಯಗೊಂಡ ಗಡ್ಡದ ಮನುಷ್ಯನನ್ನು ಬಿಟ್ಟ. ಮುಂದೆ ಎಲ್ಲಿ ಹುಡುಕಾಡಕತ್ತ? ಇವನೊಂದು ಚಿಂತೆ ಅದ. ಯಾವ ಚಿಂತೆ? 3 ಪ್ರಶ್ನೆಗಳಿಗೆ ಆನ್ಸರ್ ಹೇಳ್ಬೇಕಲ್ರಿ. ಅದಕ್ಕೆ ಅವ್ನು ಹುಡುಕಾಡ್ಲಕತ್ತ. ಮತ್ತು ಸನ್ಯಾಸಿನ್ರಿ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್. ಹೋದ್ರಿ ಅವ್ನು ಸನ್ಯಾಸಿ ಬಲ್ಲಿ ಹೇಳ್ದ ಏನಂತೇಳಿ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಲಾಸ್ಟ್ ಟೈಮ್ ಬೇಡ್ಕೋತೀನಿ ರೀ ನಿಮಗೆ. 2 ಸಲ ಕೇಳಿ, 10-20 ಸಲ ಕೇಳಿ, ನೀವೇನೋ ರೆಸ್ಪಾನ್ಸೇ ಇಲ್ಲ. ಹೇಳ್ರಿ, ಲಾಸ್ಟ್ ಟೈಮ್ ಕೇಳ್ತೇನೆ ಇಲ್ಲ, ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟ. ಸಟ್ಟಿಗೆ ಬಂದ ರಾಜ. ನೋಡ್ರಿ ಏನಾಗ್ತದೆ ನೋಡೋಣ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ ಸೇಡ್ ದ ಹರ್ಮಿಟ್. ನಿನ್ನ ಪ್ರಶ್ನೆಗಳಿಗೆ ಆನ್ಸರ್ಗಳು, ಉತ್ತರಗಳು ಆಲ್ರೆಡಿ ಸಿಕ್ಕಾವೀಗ ಅಂತ ಋಷಿ ಹೇಳ್ತಾನ್ರಿ, ಸನ್ಯಾಸಿ ಹೇಳ್ತಾನ್ರಿ. ಯಾರಿಗೆ? ರಾಜನಿಗೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್? ವಾಟ್ ಡು ಯು ಮೀನ್? ಅದೇ ಹಂಗ ನನಗೆ ಹೆಂಗೆ ಉತ್ತರ ಸಿಕ್ಕು? ಏನು ಹೇಳಕತ್ತೀನಿ? ನಿಮ್ಗೆ ಬುದ್ಧಿದು ಐತಿಲ್ಲ ಅಂತ ಕೇಳ್ತಾನ್ರಿ. ಯಾರು? ರಾಜ ಸನ್ಯಾಸಿ. ಇಲ್ಲಿ ಮಾತಾಡ್ಸಿಟ್ಟು ಬರ್ತದೆ. ಏನು ಹುಚ್ಚದ ನಮ್ಗೆ ಅಂತ ಹೇಳ್ತಾನವ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. 9ನೇ ಪ್ಯಾರಾಗ್ರಾಫಲ್ಲಿ. ಡು ಯು ನಾಟ್ ಸಿ ರಿಪ್ಲೈಡ್ ದ ಹರ್ಮಿಟ್. ನೋಡಲಿಲ್ಲ ನೀ ಅಂತ ಹೇಳ್ಕಿರಂದ ಸನ್ಯಾಸಿ ಹೇಳ್ತಾನ್ರಿ. ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್ ಯೆಸ್ಟರ್ಡೇ ಆ್ಯಂಡ್ had not dug these beds for me. ನಿನ್ನೆ ನನ್ನ ಮೇಲೆ ಪಿಟೀಡ್ ಅಂದರೆ ಎಂದೇ ಕರುಣೆ, ದಯೆ. ನಾನು ನಿನ್ನೆ ನೆಲವನ್ನು ಅಗಿತಾ ಇದ್ದೆ, ನನಗೆ ಭಾಳ ದಣಿವಾಗಿತ್ತು. ಅದಕ್ಕೆ ನೀ ಏನು ಮಾಡಿದೆ? ನನಗೋಸ್ಕರ ಒಂದು ಅಗಿಗಳನ್ನು ಹಚ್ಚಲಿಕ್ಕೆ ಆ ಒಂದು ನೆಲವನ್ನು ಅಗದಿ. ಅದಕ್ಕೇನಾಯಿತು? ಯು ವುಡ್ ಹ್ಯಾವ್ ಗಾನ್ ಅವೇ. ನೀ ಹೋಗಲೇ ಇಲ್ಲ. ದೆನ್ ದ್ಯಾಟ್ ಮ್ಯಾನ್ ವುಡ್ ಅಟ್ಯಾಕ್ಡ್ ಯು. ನೀ ಎಲ್ರೇ ನನಗೆ ಹೆಲ್ಪ್ ಮಾಡಿರ್ಲಿಕ್ಕಂದ್ರೆ, ಈ ಒಂದು ನೆಲೆವನ್ನು ಅಗಿದೇ ಇರ್ಲಿಕ್ಕಂದ್ರೆ ನೀ ಹೋಗ್ತಿದ್ದಿ. ಅವಾಗೇನು ಮಾಡ್ತಿದ್ದ? ಈ ಗಡ್ಡದ ಮನುಷ್ಯ ನಿನ್ನ ಕೊಲ್ತಿದ್ದ, ಅಟ್ಯಾಕ್ ಮಾಡ್ತಿದ್ದ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಡಿಗ್ಗಿಂಗ್ ದ ಬೆಡ್ಸ್. ಹಾಗಾದ್ರೆ ಸರಿಯಾದ ಟೈಮ್ ಯಾವುದಪ್ಪ ಅಂದ್ರೆ, ನೀನು ನೆಲವನ್ನು ಅಗಿತಿರ್ತಕ್ಕಂಥ ಟೈಮೇ ಯಾವುದಪ್ಪ ಅಂದ್ರೆ ನಿನಗೆ ಸರಿಯಾದ ಟೈಮ್. ಯಾಕಂದ್ರೆ ನೀ ಹಾಗೆ ಹೋಗಿದ್ದಿ, ನನಗೆ ಹೆಲ್ಪೇ ಮಾಡಿರ್ಲಿಕ್ಕಂದ್ರೆ ಅವ ನೀನು ಮರ್ಡರ್ ಮಾಡ್ತಾಯಿದ್ದ. ದಿಸ್ ಈಸ್ ರೈಟ್ ಟೈಮ್ ಅಂತ ಹೇಳ್ತಾನೆ ನೋಡ್ರಿ ಇಲ್ಲಿ. ಅಂದ್ರೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡ್ತಾ ಇರಬೇಕು, ಅದೇ ರೈಟ್ ಟೈಮ್.
ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಆ ಸರಿಯಾದ ಟೈಮ್ ಯಾವುದು? ನೀನು ನೆಲವನ್ನು ಅಗಿತಿರ್ತಕ್ಕಂಥ ಟೈಮೇ ಸರಿಯಾದ ಟೈಮ. ಸರಿಯಾದ ವ್ಯಕ್ತಿ ಯಾರು? ಹಾಗಾದ್ರೆ ನಾನೇ ಆ ಸರಿಯಾದ ವ್ಯಕ್ತಿ. ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ನೀನು ನನಗೋಸ್ಕರ ಮಾಡಿದ ಕೆಲಸನೇ ಏನಪ್ಪ ಅಂದ್ರೆ ಅತ್ಯಂತ ಮಹತ್ವವಾದ ಕೆಲಸ, ವ್ಯಾಪಾರ ಕೆಲಸ ಅಂತ ಸನ್ಯಾಸಿ ಹೇಳ್ತಾನೆ ರೀ. ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಕೇರಿಂಗ್ ಫಾರ್ ಹಿಮ್. ಮತ್ತೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೇಳ್ತಾನೆ ನೋಡ್ರಿ, ಆ ಮನುಷ್ಯ ಹುಡ್ಕೋತ್ ಬಂದ, ಸಾಯ್ತಾ ಇದ್ದ. ಆ ಸಾಯೋ ಟೈಮಲ್ಲಿ ನೀನು ಕಾಳಜಿ ತೋರಿಸಿ ಅವನಿಗೆ ಡ್ರೆಸ್ಸಿಂಗ್ ಮಾಡಿ, ಇದು ಸರಿಯಾದ ವೇಳೆ. ಮತ್ತೊಂದು ವೇಳೆ ಹೇಳ್ತದ ನೋಡ್ರಿ ಸನ್ಯಾಸಿ. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಇಸ್ ವುಂಡ್ಸ್, ಅವನ ಗಾಯಕ್ಕೆ ಅವನ ಹೊಟ್ಟಿಗೆ ನೀ ಅಲ್ರಿ ಡ್ರೆಸ್ಸಿಂಗ್ ಮಾಡಿರ್ಲಿಕ್ಕಂದ್ರೆ, ಕೇರ್ ಮಾಡ್ಲಿಕ್ಕಂದ್ರೆ, ಔಷಧಿ ಹಚ್ಚಿರ್ಲಿಕ್ಕಂದ್ರೆ, ತೊಳೆದಿರ್ಲಿಕ್ಕಂದ್ರೆ, he would have died without having made peace with you. ನಿನ್ನ ಜೊತೆ ಯಾವುದೇ ಒಂದು ಶಾಂತಿಯನ್ನು ಪಡೆಯದೆ ಅವ ಏನು ಮಾಡ್ತಾ ಇದ್ದ? ಸಾಯ್ತಾ ಇದ್ದ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಅವನೇ ನಿನಗೆ ಅತ್ಯಂತ ಮಹತ್ವದ ಮನುಷ್ಯ ಅಂತ ಋಷಿ ಹೇಳ್ತಾನೆ. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಕರ್ತವ್ಯ ಅಥವಾ ಕೆಲಸ. ಅವನ ಪ್ರಾಣವನ್ನು ಉಳಿಸಿದಲ್ಲ, ಅದೇ ನೀನು ಮಾಡ್ತಕ್ಕಂಥ ಭಾಳಷ್ಟು ಮಹತ್ವಪೂರ್ಣ ಕೆಲಸ ಅಂತ ಇಲ್ಲಿ ಸನ್ಯಾಸಿ ಈ ರೀತಿಯಾಗಿ ಅವನ 3 ಪ್ರಶ್ನೆಗಳಿಗೆ ಉತ್ತರವನ್ನು ಈ ಹರ್ಮಿಟ್ಟು ಬಹಳಷ್ಟು ಚಾಣಾಕ್ಷತನದಿಂದ ಹೇಳಿಕೊಡ್ತಾನೆ ರೀ, ಉತ್ತರಿಸ್ತಾನೆ. ಓಕೆ, ರಿಮೆಂಬರ್ ದೆನ್ ದೇರ್ ಈಸ್ ಓನ್ಲಿ ಒನ್ ಟೈಮ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಟೈಮ್ ಈಸ್ ನೌ. ನಮ್ಮ ಜೀವನದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಮಹತ್ವ ಟೈಮ್ ಯಾವುದಂದ್ರೆ ಹೀಗೆ, ನಾಳೆ ಅಲ್ಲ, ಈಗಿನ ಕೆಲಸ ಹೀಗೆ ಮಾಡಬೇಕು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಒನ್ ಟೈಮ್ ಟು ವಿ ಹ್ಯಾವ್ ಪವರ್ ಟು ಆ್ಯಕ್ಟ್. ಅಂದರೆ ಹೀಗೆ ನಮಗೆ ತಾಕತ್ತಿರ್ತದೆ, ಈಗಿನ ಕೆಲಸ ನಾವು ಹೀಗೆ ಮಾಡಬೇಕು. ಅದಕ್ಕೆ ರೈಟ್ ಟೈಮ್ ಇಸ್ ನೌ ಅಂತ ಫೈನಲ್ ಆಗಿ ಹೇಳ್ತಾನೆ ರೀ. ಯಾಕಂದ್ರೆ ನಮ್ಮ ಕೈಗಿರ್ತದೆ ಆ ಟೈಮ್. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾಳೆ ನಾ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದು ಯಾವುದು UPSC ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ. ಯಾಕೆ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ, ಈಗಿನ ಸ್ಟಾರ್ಟ್ ಮಾಡೋಲ್ಲ, ತಾಕತ್ತದ ನಮ್ಗೆ. ಇದು ರೈಟ್ ಟೈಮ್ ಅಂತ ಋಷಿಮುನಿ ಹೇಳ್ತಾರೆ. ದ ಮೋಸ್ಟ್ ನೆಸರಿ ಪರ್ಸನ್ ಇಸ್ ದ ಪರ್ಸನ್ ಯು ಆರ್ ವಿತ್ ಆಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್. ನೀನು ಯಾರ ಜೊತೆ ಇರ್ತೀಯಲ್ಲ, ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್, ಕರ್ತವ್ಯ ಕೆಲಸ ಯಾವುದಪ್ಪ ಅಂತಂದ್ರೆ is to do then person good because we are sent to this world for that purpose alone. ನಮ್ಮನ್ನು ದೇವರು ಯಾಕೆ ಒಬ್ಬಂಟಿಯಾಗಿ ಕಳಿಸಿದಾನಪ್ಪ ಅಂದ್ರೆ, ಯಾರಿಗೆ ಯಾವ ವ್ಯಕ್ತಿಗೆ ಒಂದು ಒಳ್ಳೆಯದನ್ನು ಮಾಡಬೇಕಾಗ್ಯದಲ್ಲ ಅಂಥ ವ್ಯಕ್ತಿಗೆ ನಾವು ಈ ಜಗತ್ತಿನಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ರೀತಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಹರ್ಮಿಟು ರಾಜನಿಗೆ ಹೇಳ್ತಾನೆ. ಫೈನಲ್ ಆಗಿ ರಾಜ ಬಹಳಷ್ಟು ಖುಷಿಯಾಗಿ ಏನಪ್ಪ ಅಂತಂದ್ರೆ ತನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡು ತಿರುಗಿ ಮತ್ತೆ ಏನಪ್ಪ ಅಂದ್ರೆ ತನ್ನ ರಾಜಗೃಹಕ್ಕೆ, ರಾಜ ಅರಮನೆಗೆ ಹೋಗ್ತಾನೆ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಡೋಂಟ್ ಫಾರ್ಗೆಟ್ ಟು subscribe this YouTube channel because your subscription is our motivation to bring the more classes. Okay, ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಪ್ರೇರಣೆ ಅದ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿರಿ ಅಂತ ಹೇಳ್ತಾ, ಓಕೆ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಓಕೆ, thanks for watching. Bye. See you in the next video class.